ಕಲಬುರಗಿಯಲ್ಲಿ ಮಾರ್ಷಲ್ ಆರ್ಟ್ ತರಬೇತಿ ಕೇಂದ್ರ ಡೋಜೋ 1 ಮಾಜಿ ಕೆಕೆಡಿಬಿ ಅಧ್ಯಕ್ಷ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರವರು ರಿಬ್ಬನ್ ಕತ್ತರಿಸುವ ಮೂಲಕವಾಗಿ ಉದ್ಘಾಟನೆ ಮಾಡಿದ್ದಾರೆ. ಕಲಬುರಗಿ ನಗರದಲ್ಲಿ ನೂತನವಾಗಿ ಆರಂಭವಾಗಿರುವ ಮಾರ್ಷಲ್ ಆರ್ಟ್ಸ್ ತರಬೇತಿ ಕೇಂದ್ರವನ್ನು ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರವರು ರಿಬ್ಬನ್ ಕತ್ತರಿಸಿ ಉದ್ಘಾಟನೆ ಮಾಡಿದರು. We are deeply honored to have with us Shri Apuravaji. I kindly request to come forward and do the honor of cutting the ribbon and officially inaugurate the building. Everybody with a huge big round of applause. The power and energy, the discipline and conviction. This is a symbol of Dozo Martial Art Training Center. We are lucky to have evergreen leader Shri Apuravaji. It's a beautiful moment, please put your hands together. Everybody. The beautiful moment. This milestone marks the Kalburgi, the historical moment, the memorable and the proud moment for every martial arts family here. This milestone creates a history in Kalburgi. Center madre. ಈ ಐತಿಹಾಸಿಕ ಕ್ಷಣವನ್ನು ಸಫಲಗೊಳಿಸಲು ಸ್ವಾಗತಿಸೋಣ. ಧನ್ಯವಾದಗಳು ಸರ್. ಹಾಗೂ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ದೈವಿಕ ಬೆಳಕಿನ ಆಶೀರ್ವಾದದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಶುಭವಾಗಿ ಪ್ರಾರಂಭಿಸ್ತಾ ಇದ್ದೀವಿ. With this divine light, our ceremony begins with positive and blessings. It's a beautiful moment for everybody here. ಮಾರ್ಷಲ್ ಆರ್ಟ್ಸ್ ತರಬೇತಿ ಕೇಂದ್ರ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ. ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿ ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರವರು ತಿಳಿಸಿದರು. ನಮ್ಮ ರಾಜವರ್ಧನ್ ಚವಾಣ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಮತ್ತು ವಿಶೇಷವಾಗಿ ಅಂಬರೀಷ್ ಮೇತ್ರೆ ಅಣ್ಣವರು, ನಮ್ಮ ಶಾಂತಗೌಡ ಬಿರಾದರ್ ಸರ್ ಅವರು, ಅನೇಕ ಜನ ಹಿರಿಯರು, ನಮ್ಮ ಪ್ರತಾಪ್ ಅವರ ಒಂದು ಏನು ಈ ಕರಾಟೆ ನಿರಂತರವಾಗಿ ಕಲಬುರಗಿನಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಕರಾಟೆಗೆ ಒಂದು ಬಹಳ ದೊಡ್ಡ ಶಕ್ತಿಯನ್ನು ತುಂಬಿರುವಂಥದ್ದು ನಮ್ಮ ಪ್ರತಾಪ್ ಅವರು. ಅವ್ರ ಜೊತೆಯಲ್ಲಿ ಇವತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಇವತ್ತು ಭಾಳ ಒಳ್ಳೆಯ ರೀತಿಯಾದಂಥ ಕರಾಟೆಯನ್ನು ಕಲಿಸುವಂಥದ್ದು ಮತ್ತು ಅವರಿಗೆ ಪ್ರೋತ್ಸಾಹವನ್ನು ನೀಡುವಂಥದ್ದು, ವಿಶೇಷವಾಗಿ ನನಗೂ ಕೂಡ ವೈಯಕ್ತಿಕವಾಗಿ ಯಾವಾಗಲೂ ನನಗೆ ಅವರು ಬಹಳ ಬೇಕಾದವರು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಇವತ್ತಿನ ದಿವಸ ಈ ಒಂದು ನಮ್ಮ ಮಾಸ್ಟರ್ಸ್ಗಳು ನನ್ನನ್ನು ಕರೆಸಿ ಗೌರವವನ್ನು ಕೊಟ್ಟು ನನಗೂ ಕೂಡ ಇವತ್ತು ಈ ಕರಾಟೆಯನ್ನು ನೋಡೋದ್ರ ಮುಖಾಂತರ ನನಗೆ ಹುರಿದುಂಬಿಸುವಂಥ ಒಂದು ಕೆಲಸ ಇವತ್ತಿನ ದಿವಸ ಅವ್ರ ವತಿಯಿಂದ ಆಗ್ತಾ ಇರುವಂಥದ್ದು. ಮತ್ತೊಮ್ಮೆ ಅವರು ಇಡೀ ನಮ್ಮ ಎಲ್ಲ ಮಾಸ್ಟರ್ಸ್ಗಳ ತಂಡಕ್ಕೆ ಇವತ್ತು ನಾನು ಕಲಬುರಗಿಯ ನಾಗರಿಕರ ಪರವಾಗಿ, ವಿಶೇಷವಾಗಿ ನಮ್ಮ ಭಾಗದ ಯುವಕರ ಪರವಾಗಿ ನಾನು ಬಹಳಷ್ಟು ಅಭಿನಂದನೆಗಳನ್ನು ಜೋರಾಗಿ ಚಪ್ಪಾಳೆಯನ್ನು ಕೊಟ್ಟೋದ್ರ ಮುಖಾಂತರ ನಾನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಇನ್ನೂ ಹೆಚ್ಚು ಭಗವಂತ ಶಕ್ತಿ ಕೊಡಲಿ. ಇನ್ನೂ ಸಾವಿರಾರು ಮಕ್ಕಳಿಗೆ ಈ ಒಂದು ಕರಾಟೆಯ ನಮ್ಮ ಮಾಸ್ಟರ್ಸ್ಗಳ ಮುಖಾಂತರ ನಮ್ಮ ಭಾಗಕ್ಕೆ ನಮ್ಮ ಮಕ್ಕಳು ಇನ್ನೂ ಹೆಚ್ಚಿನ ರೀತಿಯಿಂದ ಮೆಡಲ್ಗಳನ್ನು ತರೋದ್ರ ಮುಖಾಂತರ ರಾಷ್ಟ್ರ, ರಾಜ್ಯ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತಿನ ದಿವಸ ಕರಾಟೆಯನ್ನು ಪ್ರತಿನಿಧಿಸುವಂಥ ಒಂದು ಪ್ರತಿಭೆಗಳನ್ನು ನಮ್ಮ ಭಾಗದಿಂದ ಯುವಕರನ್ನು ನಮ್ಮ ಮಾಸ್ಟರ್ಸ್ಗಳ ಎಲ್ಲ ಮಾಸ್ಟರ್ಸ್ಗಳ ಮುಖಾಂತರ ಇವತ್ತಿನ ದಿವಸ ಆ ಪ್ರತಿಭೆಯನ್ನು ನಮ್ಮ ಮಕ್ಕಳಲ್ಲಿ ಬರಲಿ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ಇಡೀ ನಮ್ಮ ಕಲಬುರಗಿಗೆ ತಾವು ಹೆಚ್ಚು ಮೆಡಲ್ಗಳನ್ನು ತರೋದ್ರ ಮುಖಾಂತರ ಈ ಮೆಡಲ್ ನಮ್ಮ ಮಾಸ್ಟರ್ಸ್ಗಳ ಗೌರವದ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಗೌರವವನ್ನು ಕೂಡ ಹೆಚ್ಚಿಸುವಂಥ ಕೆಲಸ ನಮ್ಮೆಲ್ಲ ಮಕ್ಕಳು ಮಾಡಲಿ ಅಂತ ಹಾರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜವರ್ಧನ್ ಅವರು ನಮ್ಮ ವಿದ್ಯಾರ್ಥಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಎಂದು ತಿಳಿಸಿದರು. ಕೆಲಿರನ್ ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಕರಾಟೆ ಟ್ರೈನಿಂಗ್ ಸೆಂಟರ್ ಆಗಿದೆ. ಸತತ ನಾವು 30-35 ವರ್ಷದಿಂದ ಒಂದು ಟ್ರೈನಿಂಗ್ ಸೆಂಟರ್ ಆಸೆ ಇತ್ತು. ಇವತ್ತು ಅದು ಪೂರೈಸಿದೆ.
ಮಾನನೀಯ ನಮ್ಮ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಬಂದು ಉದ್ಘಾಟಿಸಿದ್ದಾರೆ. ತುಂಬ ಧನ್ಯವಾದಗಳು ಅರ್ಪಿಸುತ್ತೇನೆ. ಇದೇ ರೀತಿ ಮಕ್ಕಳು ಸ್ಟೇಟ್, ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ನಲ್ಲಿ ಮಕ್ಕಳು ಭಾಗವಹಿಸಿ ರೀಸೆಂಟ್ಲಿ ಮಗು ಇಲ್ಲಿಂದ ಆಡ್ತಾ ಸ್ಟೇಟ್ ಲೆವೆಲ್ ಹೋಗಿದ್ದಾರೆ. ಸ್ಟೇಟ್ ಲೆವೆಲ್ ಮೇಲೆ ಗೆದ್ದು ನ್ಯಾಷನಲ್ ತನಕ ಹೋಗ್ಬಿಟ್ಟಿದ್ದಾಳೆ. ಅವಳ ಐಶ್ವರ್ಯ ಆತ. ಆಲ್ಮೋಸ್ಟ್ ಈ ಬರೋ ಜನ್ರೇಷನಲ್ಲಿ ಎಲ್ಲ ಮಕ್ಕಳು ಪ್ರತಿಯೊಬ್ಬರು ಯೋಗ, ಪ್ರಾಣಾಯಾಮ, ಕರಾಟೆ ಇದರಲ್ಲಿ ನಮ್ಮ 5 ಆರ್ಟ್ನ ಕಲಿಸ್ತಾ ಇದ್ದಿದ್ದು. 5 ಆರ್ಟ್ನಲ್ಲಿ ಮಕ್ಕಳು ಆಲ್ಮೋಸ್ಟ್ ಮೆಡಲ್ಸ್ ತಗೋಬೇಕು, ನಮ್ಮ ರಾಜ್ಯಕ್ಕೂ ಹಾಗೂ ನಮ್ಮ ರಾಷ್ಟ್ರಕ್ಕೂ ಮೆಡಲ್ ತರಬೇಕನ್ನೋ ನನ್ನ ಇಚ್ಛೆ ಇದೆ. ನನ್ನ ಹೆಸರು ರಾಜವರ್ಧನ್ ಜಿ ಚವಾಣ್, ಡಿಸ್ಟ್ರಿಕ್ಟ್ ಚೀಫ್ ಇನ್ಸ್ಟ್ರಕ್ಟರ್, ಬ್ಲ್ಯಾಕ್ ಬೆಲ್ಟ್ 7 ಡಾನ್, ಸನ್ ಆಫ್ ವಾರಿಯರ್ ಆಫ್ ದ ನೇಷನ್. ಮಾರ್ಷಲ್ ಆರ್ಟ್ ತರಬೇತಿ ಕೇಂದ್ರ ವಿದ್ಯಾರ್ಥಿಗಳು ಡೆಮೋನ್ಸ್ಟ್ರೇಷನ್ ಮಾಡಿ ಗಮನ ಸೆಳೆದರು. ಈ ಕಾರ್ಯಕ್ರಮಕ್ಕೆ ಶರಣಗೌಡ ಬಿರಾದರ್, ಮಲ್ಲಿಕಾರ್ಜುನ್ ಮಡಿವಾಳ್, ಶ್ರೀನಿವಾಸ್, ವೀರೇಶ್ ಕುಲಕರ್ಣಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. Eita!